ಅಜಪಿಲದ ಶ್ರೀ ಮಹಾಲಿಂಗೇಶ್ವರನ ಪುಣ್ಯ ಪ್ರಭಾವಲಯದಲ್ಲಿ ಇರುವಂತಹ ಸದಾಶಿವ ವೇದ ಪಾಠಶಾಲೆ ಎಂಬಂತಹ ಪುಣ್ಯ ನೆಲದಲ್ಲಿ ನಾವೆಲ್ಲ ಕೂತಿದ್ದೇವೆ. ಕಾಂಚಿ ಕಾಮಕೋಟಿ ಪೀಠದ ಜಗದ್ಗುರುಗಳ, ಅದೇ ರೀತಿ ಶ್ರೀ ರಾಮಚಂದ್ರಾಪುರ ಮಠದ ಮಹಾಸ್ವಾಮಿಗಳ ಪಾದಸ್ಪರ್ಶದಿಂದ ಪಾವನವಾದಂತಹ ಈ ನೆಲ, ಕೇಶವ ಜೋಯಿಸರಂತಹ ವೇದ ಬ್ರಹ್ಮರ ತಪೋಭೂಮಿ, ನೂರಾರು ಮನೆಗಳಲ್ಲಿ ವೇದದ ಬೆಳಕನ್ನು ಬೆಳಗಿಸಿದಂತಹ ಒಂದು ಪುಣ್ಯ ನೆಲ ಇದು. ಇಲ್ಲಿ ಕುಳಿತಂತಹ ನಾವೆಲ್ಲರೂ ಕೂಡ ಧನ್ಯರಾಗಿದ್ದೇವೆ. ನಿಮ್ಮ ಬದುಕಿನ ವಸಂತ ಕಾಲವಿದು. ಬಹಳ ಸಂತೋಷಮಯವಾದಂತಹ ಕಾಲ ವಸಂತ ಕಾಲ. ಈ ಕಾಲದಲ್ಲಿ ನೀವೆಲ್ಲರೂ ಕೂಡ ಕುಳಿತುಕೊಂಡು ಸದಾಶಿವನ ಸ್ಮರಣೆಯನ್ನು ಇಲ್ಲಿ ಮಾಡಿದ್ದೀರಿ. ವೇದವೇ ದೇವರು, ವೇದ ಶಿವ, ಶಿವೋ ವೇದ. ಯಾರು ವೇದವನ್ನು ಕಲಿಯುತ್ತಾರೋ ಅವನು ಸದಾ ಮಂಗಳ ಸ್ವರೂಪಿ. ಅಂತಹ ವೇದವನ್ನು ಕಲಿಯಲಿಕ್ಕೆ ತುಂಬ ವ್ಯವಸ್ಥೆಯನ್ನು ಈ ಪಾಠಶಾಲೆಯವರು ನಿಮಗೆ ಮಾಡಿಕೊಟ್ಟಿದ್ದಾರೆ. ನೀವೆಲ್ಲರೂ ಕೂಡ ಇಲ್ಲಿ ಕಲಿತಂತಹ ವೇದ ಶಿಬಿರದ ಸಮಾರೋಪ ಮಾತ್ರ ಈ ದಿವಸ ಆಗ್ತಾ ಇದೆ. ನಾಳೆಯಿಂದ ಆರಂಭವಾಗಬೇಕು, ಶುಭಾರಂಭ ಆಗಬೇಕು. ನಿಮ್ಮ ಮನೆಯಲ್ಲಿ ಇಲ್ಲಿ ಕಲಿತಂತಹ ಒಳ್ಳೆಯ ವಿಚಾರಗಳ ಸ್ಮರಣೆ ಹಾಗೂ ಮಂತ್ರಗಳ ಅಧ್ಯಯನ. ಇಲ್ಲಿ ನಿಮಗೊಂದು ಶ್ರೀಗಂಧದ ಗಿಡವನ್ನು ಈ ದಿವಸ ಕೊಟ್ಟಿದ್ದಾರೆ. ವೇದವೆಂಬಂತಹ ಶ್ರೀಗಂಧ ಇದು ಬೆಳೀಬೇಕು, ಇದು ಅಳಿಬಾರದು. ಇದು ಬೆಳೀಬೇಕು ಅಂತಾದರೆ ನಿತ್ಯವೂ ಕೂಡ ಅಧ್ಯಯನ ಅನ್ನುವಂತಹ ಪೋಷಣೆಯನ್ನು ನೀವು ಮಾಡಬೇಕು. ನೀವು ಒಂದು ವಾರ ವೇದವನ್ನು ಓದಲಿಲ್ಲ ಅಂತಾದರೆ ಆ ಗಿಡ ಏನಾಗ್ತದೆ, ನೀರಿಲ್ಲದ ಗಿಡದ ಹಾಗೆ ಬಾಡಲಿಕ್ಕೆ ಶುರುವಾಗ್ತದೆ. ಶ್ರೀಗಂಧದ ಗಿಡ ಬಾಡಿದರೆ, ಅದು ಬೆಳೆದರೆ ಏನಾಗ್ತದೆ, ಇಡೀ ಪ್ರಪಂಚಕ್ಕೆ ಸುಗಂಧವನ್ನು ಕೊಡುವಂತಹ ಮರವಾಗ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ನಿತ್ಯವೂ ಪ್ರಯತ್ನವನ್ನು ಮಾಡಿ ಇಲ್ಲಿ ಪಡೆದಂತಹ ಈ ವೇದವೆಂಬಂತಹ ಗಿಡ ನಿಮ್ಮ ಪ್ರಯತ್ನದಿಂದ ಮಹಾನ್ ವೃಕ್ಷವಾಗಿ ಇಡೀ ಸಮಾಜಕ್ಕೆ ನೆರಳನ್ನು, ಒಳ್ಳೆಯ ಹೂವನ್ನು, ಹಣ್ಣನ್ನು ಕೊಡುವಂತಹ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರಯತ್ನ ನಾಳೆಯಿಂದಲೇ ಆರಂಭವಾಗಿ ಎಲ್ಲರೂ ಕೂಡ ನಿಷ್ಠೆಯಿಂದ ಗುರುಗಳ ಮಾತನ್ನು ಪಾಲನೆ ಮಾಡಿದ್ದೀರಿ. ಅವರು ಕಲಿಸಿಕೊಟ್ಟಂತಹ ಮಂತ್ರಗಳನ್ನು ನೀವೆಲ್ಲರೂ ಕೂಡ ಕಲ್ತಿದ್ದೀರಿ. ಎಲ್ಲರೂ ಕೂಡ ಗುರುಗಳನ್ನು ಹೊಗಳಿದ್ದೀರಿ. ಅವರು ನಮ್ಮ ವಿದ್ಯಾಲಯದಲ್ಲಿ ಕಲಿತವರು ಒಳ್ಳೆಯ ಶಿಷ್ಯರಾಗಿದ್ದಾಗ ಈಗ ಒಳ್ಳೆಯ ಗುರುಗಳಾಗಿದ್ದರೆ ಅದು ನಮಗೆ ಕೂಡ ತುಂಬ ಸಂತೋಷದ ವಿಷಯ. ನೀವು ಗುರುಗಳ ಮೇಲೆ ಒಳ್ಳೆಯ ಭಾವನೆಯನ್ನು ಇಟ್ಟುಕೊಂಡ್ರೆ ಏನಾಗ್ತದೆ ಅನ್ನೋದಕ್ಕೆ ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ. ಮಹಾಭಾರತ ಕಾಲದಲ್ಲಿ ವೇದಧರ್ಮ ಅನ್ನುವಂತಹ ಒಬ್ಬ ದೊಡ್ಡ ವೇದ ಗುರುಗಳಿದ್ದರು. ಸಾವಿರಾರು ಶಿಷ್ಯರಿಗೆ ಪಾಠವನ್ನು ಮಾಡಿದಂತಹ ಆ ಗುರುಗಳಿಗೆ ವಯಸ್ಸಾಯಿತು. ಒಂದು ದಿನ ತಮ್ಮ ಶಿಷ್ಯರನ್ನೆಲ್ಲ ಕರೆದು ಗುರುಗಳು ಹೇಳ್ತಾರೆ, ಮೊದಲಿನ ಕಾಲದಲ್ಲಿ ಹೇಗೆ ಅಂತ ಹೇಳಿದ್ರೆ ಬ್ರಾಹ್ಮಣರಿಗೆ ಹಿಂದೆ ಏನಾಗಿತ್ತು, ಮುಂದೆ ಏನಾಗ್ತದೆ ಎಲ್ಲವನ್ನು ಕೂಡ ಅವರು ಕುಳಿತಲ್ಲಿ ಅವರು ತಿಳಿಯುವಂತಹ ಜ್ಞಾನ ಅವರಿಗೆ ಇತ್ತು. ಹಾಗಾಗಿ ಅವರು ತಮ್ಮ ಶಿಷ್ಯರನ್ನು ಕರೆದು ಹೇಳಿದರು, ಮಕ್ಕಳೇ, ಇಷ್ಟು ವರ್ಷಗಳ ಕಾಲ ನೀವೆಲ್ಲ ಈ ಗುರುಕುಲದಲ್ಲಿದ್ದು ಚೆನ್ನಾಗಿ ಕಲ್ತಿದ್ದೀರಿ. ನನಗೆ ವಯಸ್ಸಾಗ್ತಾ ಬಂತು. ಹಾಗಾಗಿ ಇನ್ನು ನೀವು ಸಮಾಜಕ್ಕೆ ಹೋಗಬೇಕು. ಆದರೆ ನನಗೆ ಏನೋ ಒಂದು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಒಂದು ಪಾಪದಿಂದ ಮುಂದೆ ಕೆಲವೇ ದಿವಸಗಳಲ್ಲಿ ವಿಶೇಷವಾದಂತಹ ಒಂದು ಪ್ರಾಯಶ್ಚಿತ್ತಕ್ಕಾಗಿ ಒಂದು ದೊಡ್ಡ ರೋಗವೊಂದು ಬರ್ತದೆ. ಮುಂದಕ್ಕೆ ಕಣ್ಣು ಕಾಣದೇ ಆಗ್ತದೆ, ಕುಷ್ಠರೋಗ ಬರ್ತದೆ. ಅಂತಹ ಸಮಯದಲ್ಲಿ ನನಗೆ ಬೇರೆ ಯಾರೂ ಇಲ್ಲ. ನೀವು ಯಾರಾದರೂ ನನ್ನೊಟ್ಟಿಗೆ ನನ್ನ ಸೇವೆ ಮಾಡಲಿಕ್ಕೆ ಬರ್ತೀರಾ ಅಂತ ಗುರುಗಳು ಕೇಳುವಾಗ ಶಿಷ್ಯರಿಗೆ ಎಲ್ಲರಿಗೆ ಮನೆಗೆ ಹೋಗುವ ಗಡಿಬಿಡಿ ಇವತ್ತಿನ ಹಾಗೆ ಯಾರು ಕೂಡ ಬೇಗನೆ ಒಪ್ಪಲಿಲ್ಲ. ಅದರಲ್ಲಿ ಸುದೀಪಕ ಅನ್ನುವಂಥ ಒಬ್ಬ ಶಿಷ್ಯ ಕೂಡಲೇ ಗುರುಗಳಲ್ಲಿ ಹೇಳಿದ, ಗುರುಗಳೇ, ನಾನು ನಿಮ್ಮ ಜೊತೆಯಲ್ಲಿ ಬರ್ತೇನೆ, ನಿಮ್ಮ ಸೇವೆ ಮಾಡುವಂತಹದ್ದು ನನ್ನ ಜೀವನದ ಸೌಭಾಗ್ಯ, ನಾನು ಬರ್ತೇನೆ ಅಂತ ಹೇಳುವಾಗ ಗುರುಗಳು ಹೇಳುತ್ತಾರೆ, ನೀವು ಒಪ್ಪಿದ್ದಿ, ಆದರೆ ನನಗೆ ಕಣ್ಣು ಕಾಣದೇ ಆಗ್ತದೆ. ನೀನು ನನ್ನ ಜೊತೆಯಲ್ಲೇ ಬೇಕಾಗ್ತದೆ. ಎಲ್ಲಿಗೆ ಹೋಗುವುದಾದ್ರೂ ನನ್ನನ್ನು ಕೈ ಹಿಡ್ಕೊಂಡು ನೀನು ಕರ್ಕೊಂಡು ಹೋಗಬೇಕಾಗ್ತದೆ. ಆಯಿತು. ನನಗೆ ಕುಷ್ಠರೋಗ ಬರುವಾಗ ನನ್ನ ಚರ್ಮ ಎಲ್ಲ ದುರ್ವಾಸನೆ ಬರ್ತದೆ, ಎಲ್ಲ ಕೊಳಿಲಿಕ್ಕೆ ಆರಂಭವಾಗ್ತದೆ. ಆಗ ಅಸಹನೀಯವಾದಂತಹ
ಒಂದು ವಾಸನೆ ಬರ್ತದೆ, ಅದನ್ನೆಲ್ಲ ನಿನಗೆ ಸಹಿಸಿಕೊಳ್ಬಹುದಾ ಅಂತ ಕೇಳುವಾಗ ಅವ ಆಯಿತು, ನಿಮ್ಮ ಸೇವೆ ನನ್ನ ಪರಮ ಸೌಭಾಗ್ಯ ಅಂತ ಹೇಳಿ ಅವ ಗುರುಗಳೊಟ್ಟಿಗೆ ಬರಲಿಕ್ಕೆ ತೀರ್ಮಾನ ಮಾಡು. ಆಗ ಗುರುಗಳು ಹೇಳ್ತಾರೆ, ನಾನು ಇನ್ನು ಇಲ್ಲಿ ನಿಲ್ಲುವುದಿಲ್ಲ, ನಾನು ಕಾಶಿಗೆ ಹೋಗ್ತೇನೆ, ನಾನು ಕಾಶಿಯಲ್ಲಿ ಇರ್ತೇನೆ, ಅಲ್ಲಿ ನಾನು ಜೀವನದ ಕೊನೆಯ ಕ್ಷಣಗಳನ್ನು ಕಳೀತೇನೆ ಅಂತೇಳಿ ಕಾಶಿಗೆ ಹೋಗ್ತಾರೆ. ಜೊತೆಯಲ್ಲಿ ಸುದೀಪಕನು ಕೂಡ ಗುರುಗಳ ಜೊತೆಯಲ್ಲಿ ಹೋಗ್ತಾನೆ. ಕೆಲವೇ ದಿವಸಗಳಲ್ಲಿ ಆ ಗುರುಗಳಿಗೆ ಅವರು ಹೇಳಿದ ಹಾಗೆ ಕಣ್ಣು ಕಾಣದೇ ಆಯಿತು. ಇವೊಮ್ಮೆ ಕಣ್ಣು ಮುಚ್ಚಿ ಏನಾದ್ರು ಕಾಣ್ತದ, ಮುಂದೇನು ಇಲ್ಲಿ ಗುಂಡಿ ಉಂಟು ಅಂತಲೇ ಕಾಣುವುದಿಲ್ಲ. ಅಂತಹ ಕಷ್ಟ ಗುರುಗಳ ಜೀವನದಲ್ಲಿ ಬಂತು. ಅವರ ಚರ್ಮ ಕೊಳೆಯಲಾರಂಭಿಸಿತು, ಕುಷ್ಠರೋಗ ಬಂದು. ಆಗ ಅಸಹನೀಯವಾದಂತಹ ಒಂದು ವಾಸನೆ, ಇಂತಹ ಒಂದು ಕಷ್ಟ ಗುರುಗಳಿಗೆ ಬಂದಿದೆ. ಶಿಷ್ಯನಾದ ಸುದೀಪಕ ಒಂದಿನಿತೂ ಕೂಡ ಆ ಬಗ್ಗೆ ತಾತ್ಸಾರವನ್ನು ಹೊಂದದೆ ಬಹಳ ಭಕ್ತಿಯಿಂದ ಗುರು ಸೇವೆಯನ್ನು ಮಾಡಿದ. ಗುರುಗಳನ್ನು ಎಲ್ಲಿಗೆ ಬೇಕಾದರೂ ಕೂಡ ಕರೆದುಕೊಂಡು ಹೋಗುತ್ತಾ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಗೌರವದಿಂದ, ಅತ್ಯಂತ ಭಕ್ತಿಯಿಂದ ಗುರು ಸೇವೆಯನ್ನು ಮಾಡ್ತಾ ಇದ್ದ. ಇವ ಮಾಡುವಂತಹ ಗುರು ಸೇವೆಯನ್ನು ನೋಡಿ 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 ಸಾಕ್ಷಾತ್ ಕಾಶಿಯ ವಿಶ್ವನಾಥ ದೇವರಿಗೆ ಈ ವಿಷಯ ಗೊತ್ತಾಯಿತು. ದೇವರಿಗೆ ಹೇಗೆ ಗೊತ್ತಾಗ್ತದೆ? ಹೇಗೆ ಗೊತ್ತಾಗ್ತದೆ ದೇವರಿಗೆ? ಈಗ ಮನುಷ್ಯರಿಗೆ ಆದರೆ ಫೋನ್ ಮಾಡಿ ಹೇಳ್ತಾರೆ. ದೇವರಿಗೆ ಹೇಗೆ ಗೊತ್ತಾಗ್ತದೆ? ಹೇಗೆ ಗೊತ್ತಾಗ್ತದೆ? ಎಲ್ಲ ಗೊತ್ತಾಗ್ತದೆ, ಎಲ್ಲ ಕಡೆ ನೋಡ್ತಾ ಇರ್ತಾರೆ. ನಾವು ಏನು ಮಾಡಿದ್ರು ಕೂಡ, ನಾವು ಈ ಕಡೆ ತಿರುಗಿ ಏನಾದರೂ ಮಾಡಿದ್ರು ಕೂಡ ದೇವರಿಗೆ ಗೊತ್ತಾಗ್ತದೆ. ಹಾಗೆ ಒಬ್ಬ ಶಿಷ್ಯ ಗುರು ಸೇವೆಯಲ್ಲಿ ದೊಡ್ಡ ತ್ಯಾಗವನ್ನು ಮಾಡಿದ್ದಾನೆ, ಆದರ್ಶಯುತವಾಗಿ ಗುರುಗಳ ಸೇವೆಯನ್ನು ಮಾಡಿದ್ದಾನೆ, ಅವನಿಗೆ ಒಂದು ದರ್ಶನವನ್ನು ಕೊಡಬೇಕು ಅಂತೇಳಿ ಕಾಶಿಯ ವಿಶ್ವನಾಥ ದೇವರು ಸುದೀಪಕನ ಎದುರು ಪ್ರತ್ಯಕ್ಷರಾಗಿ ನಿಂತಿದ್ದಾರೆ. ಸುದೀಪಕ ಕಣ್ಣು ಬಿಟ್ಟು ನೋಡ್ತಾನೆ, ದೇವರನ್ನು ಕಾಣ್ತಾ ಇದ್ದಾನೆ. ಗುರು ಸೇವೆಯಿಂದ ಅವನಿಗೆ ದೇವರು ಸಿಕ್ಕಿದರು. ದೇವರು ಅವನಲ್ಲಿ ಕೇಳ್ತಾರೆ, ಅಯ್ಯ ಸುದೀಪಕ, ಎಲ್ಲರೂ ಕೂಡ ಕಾಶಿಗೆ ಬರ್ತಾರೆ, ವಿಶ್ವನಾಥನ ದರ್ಶನಕ್ಕೆ ಬರ್ತಾರೆ, ಆದರೆ ಇವತ್ತು ವಿಶ್ವನಾಥನೇ ನಿನ್ನ ಎದುರು ಬಂದಿದ್ದೇನೆ, ನಿನಗೇನು ಬೇಕು ಕೇಳು ಅಂತೇಳಿ ಶಿಷ್ಯನಲ್ಲಿ ದೇವರು ಕೇಳ್ತಾರೆ. ಬಾಕಿದ್ದವರಾದರೆ ಕೇಳ್ತಿದ್ರು, ಈಗ ಇವರಾದರೆ ಏನಾದ್ರು ಕಾರು ಬೇಕೋ, ಜೀಪ್ ಬೇಕೋ, ಮನೆ ಬೇಕೋ, ಏನಾದ್ರು ಕೇಳ್ತಿದ್ರು ಅಲ್ವಾ? ಶಿಷ್ಯ ಏನು ಕೇಳಿರ್ಬೋದು? ಶಿಷ್ಯ ಹೇಳ್ತಾನೆ ದೇವರಲ್ಲಿ, ನನಗೆ ಗುರುಗಳಿದ್ದಾರೆ, ಗುರುಗಳಲ್ಲಿ ಕೇಳದೆ ನಾನು ಏನನ್ನೂ ಹೇಳಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನಾನು ಏನು ಕೇಳಬೇಕು ಅಂತೇಳಿ ಗುರುಗಳಲ್ಲಿ ಕೇಳಿ ಬರ್ತೇನೆ ಅಂತೇಳಿ ದೇವರಲ್ಲಿ ಹೇಳ್ತಾರೆ. ದೇವರು ಆಯಿತು ಅಂತ ಹೇಳ್ತಾರೆ. ಶಿಷ್ಯ ಓಡಿಕೊಂಡು ಗುರುಗಳ ಹತ್ತಿರಕ್ಕೆ ಬರ್ತಾನೆ. ಗುರುಗಳೇ, ನನಗೆ ದೇವರು ಕಂಡಿದ್ದಾರೆ, ವರವನ್ನು ಕೇಳಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ನೀವು ಒಪ್ಪಿದ್ರೆ ನಿಮಗೆ ಒಳ್ಳೆಯ ಆರೋಗ್ಯವನ್ನು ಹಾಗೂ ನಿಮಗೆ ಹೋದಂತಹ ದೃಷ್ಟಿ ಮರಳಿ ಬರುವ ಹಾಗೆ ನಾನು ಕೇಳ್ತೇನೆ, ಆಗದ ಅಂತೇಳಿ ಗುರುಗಳಲ್ಲಿ ಕೇಳ್ತಾನೆ. ಗುರುಗಳು ಏನು ಹೇಳಿರ್ಬೋದು? ಆಯ್ತು ಅಂತ ಹೇಳಿರ್ಬೋದಾ? ಅದು ಈಗಿನ ಕಾಲದಲ್ಲಿ ಅಲ್ಲ, ಆಗಿನ ಕಾಲದಲ್ಲಿ ಗುರುಗಳಿಗೆ ಸಿಟ್ಟು ಬಂತು. ಗುರುಗಳಿಗೆ ಏನಾಯ್ತು? ಸಿಟ್ಟು ಬಂತು. ಗುರುಗಳು ಜೋರು ಮಾಡ್ತಾರೆ, ಸುದೀಪಕ, ಇಷ್ಟು ವರ್ಷ ನೀನು ಗುರು ಸೇವೆ ಮಾಡಿದಿ, ಈಗ ನಿನಗೆ ಸಾಕು ಅಂತ ಖಂಡಿತಲ್ಲ, ಈಗ ನಿನಗೆ ಬೇಡ ಅಂತ ಖಂಡಿತಲ್ಲ, ನನ್ನನ್ನು ಬಿಟ್ಟು ಹೋಗುವ, ಈ ಗುರುಗಳ ಸೇವೆ ಮಾಡಿ 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 ಸಾಕಾಯಿತು, ಬೇಡ, ಇವರಿಗೆ ಆರೋಗ್ಯ ಬಂದರೆ ಇವರಷ್ಟಕ್ಕೆ ಮನೆಗೆ ಹೋಗ್ತಾರೆ, ಸಾಕು ಅಂತ ಹೇಳಿ ನೀನು ಕೇಳ್ತಾ ಇದ್ದೀಯಲ್ವಾ ಅಂತ ಹೇಳುವಾಗ ಶಿಷ್ಯನಿಗೆ ಕಣ್ಣಲ್ಲಿ ನೀರು ಬಂತಂತೆ. ಇಷ್ಟು ವರ್ಷ ಗುರುಗಳ ಸೇವೆ ಮಾಡಿ ಆದರೂ ಕೂಡ ಒಂದು ಗುರುಗಳ ಆಶೀರ್ವಾದ ಪಡೀಲಿಕ್ಕೆ ಆಗಲಿಲ್ಲಲ್ಲ, ನೇರವಾಗಿ ದೇವರ ಹತ್ತಿರಕ್ಕೆ ಹೋಗ್ತಾನೆ. ನನಗೆ ಏನು ಬೇಡ ದೇವರೇ ಅಂತೇಳಿ, ನಿಮ್ಮ ಆಶೀರ್ವಾದ ಇದ್ದರೆ ಸಾಕು ಅಂತ ಹೇಳ್ತಾನೆ. ಗುರು ವಿಶ್ವನಾಥ ದೇವರು ಕೈಲಾಸ ಪರ್ವತಕ್ಕೆ ಹೋಗ್ತಾರೆ. ಮಹಾವಿಷ್ಣು ದೇವರಿಗೆ ಈ ವಿಷಯ ಗೊತ್ತಾಗ್ತದೆ. ಮಹಾವಿಷ್ಣು ದೇವರು ಇಂತಹ ಒಂದು ತ್ಯಾಗಮಯಿಯಾದಂತಹ ಶಿಷ್ಯನನ್ನು ನೋಡಬೇಕು ಅಂತೇಳಿ ಸಾಕ್ಷಾತ್ ಸುದೀಪಕನ ಎದುರು ಪ್ರತ್ಯಕ್ಷರಾಗಿ ನಿಂತಿದ್ದಾರೆ. ಬಹಳ ಸಂತೋಷವಾಯಿತು ಸುದೀಪನಿಗೆ. ಒಂದು ಗುರುಗಳ ಸೇವೆಯಿಂದ ಇಷ್ಟೊಂದು ಶಿವದರ್ಶನವಾಯಿತು, ವಿಷ್ಣು ದರ್ಶನವಾಯಿತು, ಇಷ್ಟೊಂದು ಪುಣ್ಯ ಉಂಟು ಗುರುಗಳ ಸೇವೆ ಮಾಡಿದ್ರೆ ಅಂತೇಳಿ ಅವನಿಗೆ ಆಶ್ಚರ್ಯ ಆಯಿತು. ದೇವರು ಅವನಲ್ಲಿ ಕೇಳ್ತಾರೆ, ನಿನ್ನ ಸೇವೆಯಿಂದ ನಾವು ಸಂತೋಷಗೊಂಡಿದ್ದೇವೆ. ಯಾಕೆ? ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರು ಸಾಕ್ಷಾತ್ ಮಹೇಶ್ವರ. ಗುರುವೆಂದರೆ ಯಾರು? ಗುರುವೆಂದರೆ ಬ್ರಹ್ಮ, ಗುರುವೆಂದರೆ ವಿಷ್ಣು, ಗುರುವೆಂದರೆ ಶಿವ. ಗುರುಗಳಿಗೆ ಏನು ನಾವು ಮಾಡಿದರು? ಗುರುಗಳಿಗೆ ಸಂತೋಷ ಕೊಟ್ಟರು ದೇವರಿಗೆ ಖುಷಿ ಆಗ್ತದೆ, ಗುರುಗಳಿಗೆ ನೋವು ಕೊಟ್ಟರು ದೇವರಿಗೆ ನೋವು ಆಗ್ತದೆ. ಹಾಗಾಗಿ ವಿಷ್ಣು, ಮಹಾವಿಷ್ಣು ಶಿಷ್ಯನಲ್ಲಿ ಸುದೀಪಕನಲ್ಲಿ ಕೇಳ್ತಾನೆ, ಸುದೀಪಕ, ನಿನಗೆ ಏನು ಬೇಕು ಕೇಳು ಅಂತೇಳಿ. ಈಗ ಹೇಳೋದಿಲ್ಲ, ಎಂತ ಹೇಳೋದಿಲ್ಲ,